ಭಕ್ತರ ಇಷ್ಟಾರ್ಥ ನೆರವೇರಿಸುವ ಅಭಯದಾತ. ವನಗುಡಿ ರಾಯಣ್ಣ ದೇವಾಲಯದಲ್ಲಿ ಜಾತ್ರೆ ಮಹೋತ್ಸವ. ಉತ್ತಮ ಮಳೆ ಬೆಳೆಯಿಂದ ರೈತರಿಗೆ ಒಳಿತೆಂದು ದೈವ ಅಭಯ. ಡೊಳ್ಳು ಬಾರಿಸುವವರ ಜೊತೆಗೆ ಹೆಜ್ಜೆ ಹಾಕ್ತಿರೋದು ಬಹಳ ಅಚ್ಚರಿ ಮೂಡಿಸುವಂತೆ ದೈವ ಹೇಳಿಕೆ ನೀಡಿರೋದು. ರೈತರ ಮುಖದಲ್ಲಿ ನಗು ಅರಳುತ್ತೆ ಅಂತ ಹೇಳಿದ್ದು. ಇದೆಲ್ಲವೂ ಕಂಡಿತು ಬೇಡಿದ ಭಕ್ತರ ಇಷ್ಟಾರ್ಥ ಈಡೇರಿಸೋ ದೇವರು ಅಂತಲೇ ರಾಯಚೂರು ಜಿಲ್ಲೆಯ ಹಿರೇರಕುಂಟಿ ಗ್ರಾಮದಲ್ಲಿನ ವನಗುಡಿ ರಾಯಣ್ಣನ ಪ್ರತೀತಿ ಇದೆ. ಪ್ರತಿ ವರ್ಷದಂತೆ ಈ ಸಲವೂ ಜಾತ್ರೆ ಸಂಭ್ರಮ ಮೇಳೈಸುತ್ತಿದೆ. ಪ್ರಯುಕ್ತ ವನಗುಡಿ ರಾಯಣ್ಣ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ವಿಜೃಂಭಣೆಯಿಂದ ಜಾತ್ರೆ ಮಹೋತ್ಸವ ಜರುಗುತ್ತದೆ. ಈ ಜಾತ್ರೆಯನ್ನ ನೋಡಲು ಕರ್ನಾಟಕದ ನಾನಾ ಭಾಗದ ಜಿಲ್ಲೆಯಿಂದ ಭಕ್ತಾದಿಗಳು ಆಗಮಿಸಿ ತಮ್ಮ ಬೇಡಿಕೆಯನ್ನ ಸಲ್ಲಿಸುತ್ತಾರೆ. ಬಳಿಕ ದರ್ಶನ ಪಡೆದು ಪುನೀತರಾಗ್ತಾರೆ. ಅಂದಹಾಗೆ ಈ ವರ್ಷವೂ ಬಹಳ ವಿಜೃಂಭಣೆ ಗಮನ ಸೆಳೀತು. ಇಲ್ಲಿನ ಇನ್ನೊಂದು ವಿಶೇಷ ಅಂದ್ರೆ ವನಗುಡಿ ರಾಯಣ್ಣ ದೇವಾಲಯದಲ್ಲಿ ಪೂಜಾರಿ ಮಲ್ಲಣ್ಣ ಪೂಜಾರಿಯವರ ಮೈ ಮೇಲೆ ದೈವ ಆವಾಹನೆಯಾಗೋದು. ಇದೇ ಸಮಯದಲ್ಲಿ ಹೇಳಿಕೆ ನೀಡುವುದು. ಈ ಸಲ ಮಳೆ ಬೆಳೆ ಚೆನ್ನಾಗಿಯಾಗಿ ರೈತರ ಕಷ್ಟ ದೂರ ಆಗುತ್ತೆ ಅಂತ ದೈವ ಹೇಳಿಕೆ ಅಭಯ ನೀಡಿದ್ದು ವಿಶೇಷವಾಗಿತ್ತು. ಮಕ್ಕಳ ಮಗನಿಂದ ಸುತ್ತಿಗಟ್ಟಿ ತಂತಾನ ಸರಿನ ಮೇಲೆ ಸರು ಮಳ ಅಂತ ಜಂಗಮ. ಇಲ್ಲಿ ನಾನಾ ಭಾಗದಿಂದ ಬರುವ ಭಕ್ತಾದಿಗಳಿಗೆ ಅನ್ನದಾಸೋಹ ಕೂಡ ನಡೆಯುತ್ತದೆ. ಭಕ್ತಾದಿಗಳು ಭಕ್ತಿಯಿಂದ ಪೂಜೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿ ತಮ್ಮ ಹರಕೆಯನ್ನ ಬೇಡಿಕೊಂಡು ದರ್ಶನ ಪಡೆದು ತಮ್ಮ ತಮ್ಮ ಗ್ರಾಮಗಳಲ್ಲಿ ತೆರಳುತ್ತಾರೆ. ಈ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಸುರಪುರ ಕುರುಬ ಸಮಾಜದ ಅಧ್ಯಕ್ಷ ಕಾಳಪ್ಪ ಕಾವತಿ ಡೊಳ್ಳು ಬಾರಿಸುವವರಿಗೆ ಹುಮ್ಮಸ್ಸು ನೀಡಿದ್ದು ಗಮನ ಸೆಳೆಯಿತು. ನ್ಯೂಸ್ 24 ಭಾರತ ರಾಯಚೂರು. ನಮಸ್ಕಾರ ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ.